ನನ್ನ ಜನರನ್ನ ಸಂತೈಸಿರಿ ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತಾಡಿರಿ. ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ. ಹೌದು, ಕಳೆದ ರಾತ್ರಿ ಕಳೆದ ವಾರ ಎಲ್ಲ ನೀವು ಪ್ರಾರ್ಥಿಸುವಂತ ಸಮಯಗಳಲ್ಲಿ ನಿಮ್ಮ ಕಣ್ಣೀರು ಅದು ಕೆಳಗಡೆ ಬೀಳುವಾಗ ನಿಮ್ಮ ವೇದ ಪುಸ್ತಕದ ಮೇಲೆ ಆ ಕಣ್ಣೀರು ಬಿದ್ದದ್ದನ್ನ ಕೂಡ ದೇವರು ಕಂಡಿದ್ದಾನೆ. ಆ ಕಣ್ಣೀರನ್ನೆಲ್ಲ ದೇವರು ಒರೆಸುವನು, ನಿಮ್ಮನ್ನ ಆಶೀರ್ವದಿಸುವನು, ಮತ್ತೆ ನಿಮ್ಮ ಎಲ್ಲ ಕಾರ್ಯಗಳನ್ನ ಕಟ್ಟಿ ಸರಿಪಡಿಸುವನು. ನಿಮ್ಮ ಕಣ್ಣೀರನ್ನ ಒರೆಸಿಕೊಳ್ಳಿರಿ, ಇನ್ನು ಅದ್ಭುತಗಳನ್ನ ನೀವು ನೋಡುವಿರಿ, ದೇವರ ಆಶ್ಚರ್ಯ ಕಾರ್ಯಗಳನ್ನ ನೀವು ಅನುಭವಿಸುವಿರಿ. ನನ್ನ ಪ್ರೀತಿಯ ದೇವಜನವೇ, ಪ್ರಾರ್ಥನೆ ಕೇಳುವಾತನು ಅನ್ನುವಂತಹ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡುತ್ತೇನೆ. ಯಾವುದೋ ಒಂದು ಕಾರ್ಯ ದೇವರಿಗೆ ಚಿತ್ತ ಇಲ್ಲದೆ ನೀವು ಮಾಡಿ ಅದರಿಂದ ಅನೇಕ ಗಾಯಪಟ್ಟು ಕಣ್ಣೀರು ಸುರಿಸುತ್ತಾ ವೇದನೆ ಪಡುತ್ತಾ ಸಂತೈಸುವವರಿಲ್ಲದೆ ಕುಗ್ಗಿ ಹೋಗಿದ್ದೀರೋ ಏನೋ. ದೇವರು ನಿಮ್ಮನ್ನು ನೋಡಿ ಇವತ್ತು ಹೇಳ್ತಾ ಇದ್ದಾನೆ, ಯೆಶಾಯ 41:7 ನನ್ನ ಜನರನ್ನ ಸಂತೈಸಿರಿ ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತಾಡಿರಿ. ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ. ಒಂದು ತಾಯಿ ಸಂತೈಸುವ ಪ್ರಕಾರ ನಮ್ಮನ್ನ ಆತನು ಸಂತೈಸುವ ದೇವರಾಗಿದ್ದಾನೆ. ಯೆಶಾಯ 66:13 ಆ ರೀತಿಯಾಗಿ ಹೇಳ್ತದೆ. ಅದೇ ರೀತಿಯಾಗಿ ಕೀರ್ತನೆ ಪುಸ್ತಕ 103:13 ದೇವರು ಹೇಳ್ತಾನೆ, ಒಂದು ತಂದೆ ತನ್ನ ಮಕ್ಕಳನ್ನ ಕನಿಕರಿಸುವಂತೆ ಆತನು ನಮ್ಮನ್ನ ಕನಿಕರಿಸುತ್ತಾನೆ ಅಂತ ಹೇಳಿ. ನಿಮ್ಮನ್ನ ಸಂತೈಸುವ ದೇವರು, ನಿಮ್ಮನ್ನ ಆದರಿಸುವಂತ ದೇವರು, ನಿಮ್ಮನ್ನ ಮೇಲೆತ್ತುವಂತಹ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಲೋಕದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಸಮಯ ಕಾಲ ಉಂಟು. ಅಳುವುದಕ್ಕೆ ಒಂದು ಸಮಯ, ನಗುವುದಕ್ಕೆ ಒಂದು ಸಮಯ, ಹಗಲಿಗೆ ಒಂದು ಸಮಯ, ಅದೇ ರೀತಿಯಾಗಿ ಆ ಒಂದು ಇರುಳಿಗೆ ಸಮಯ ಇದೆ. ಬಿತ್ತುವುದಕ್ಕೆ ಒಂದು ಸಮಯ, ಕೊಯ್ಯುವುದಕ್ಕೆ ಒಂದು ಸಮಯ, ನಡುವುದಕ್ಕೆ ಸಮಯ, ನಟ್ಟದ್ದನ್ನ ಕೀಳುವುದಕ್ಕೆ ಒಂದು ಸಮಯ, ಯುದ್ಧದ ಸಮಯ, ಯುದ್ಧದಿಂದ ಸಮಾಧಾನವಾಗುವಂತಹ ಒಂದು ಸಮಯ. ಹೀಗೆ ಎಲ್ಲದಕ್ಕೂ ಕೂಡ ಒಂದೊಂದು ಸಮಯ ಕಾಲಗಳನ್ನ ನಾವು ನೋಡ್ತೇವೆ. ದೇವರು ಕೂಡ ನಿಮ್ಮ ಮೇಲೆ ಕೆಲವು ಶಿಕ್ಷೆಗಳನ್ನ ಅನುಮತಿಸಿರಬಹುದು, ಆದರೆ ಆ ಶಿಕ್ಷಾವಿಧಿ ಎಂದೆಂದೂ ನಿಮ್ಮ ಮೇಲೆ ಶಾಶ್ವತವಾಗಿರುವುದಿಲ್ಲ. ನೀವು ನಗುವಂತ ಕಾಲ ಸಮೀಪಿಸಿದೆ, ನಿಮ್ಮ ಬಿಡುಗಡೆಯ ಸಮಯ ಹತ್ತಿರವಾಗಿದೆ ಅಂತ ದೇವರು ಹೇಳ್ತಾ ಇದ್ದಾನೆ. ನೋಡಿ, ವೇದ ಪುಸ್ತಕದಲ್ಲಿ ನಾವು ನೋಡುವಂತ ಒಂದು ಕಾರ್ಯ, ಆ ಒಂದು ಇಸ್ರೇಲ್ ಜನರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದರು ಎಂಬುದಾಗಿ. ಆದರೆ 430 ವರ್ಷಗಳಾದ ನಂತರವಾಗಿ ದೇವರು ಅಬ್ರಹಾಮನಿಗೆ ಮಾಡಿದಂತಹ ಆ ವಾಗ್ದಾನವನ್ನ ನೆನೆಸಿ ಇಸ್ರೇಲ್ ಜನಗಳನ್ನ ಆ ದಾಸತ್ವದಿಂದ ಹೊರಗಡೆ ತಂದನು ಅಂತ ಹೇಳಿ. ಅದೇ ರೀತಿಯಾಗಿ ಯಹೂದ ಜನವು ಕೂಡ 70 ವರ್ಷಗಳ ಕಾಲ ಆ ಒಂದು ಬಾಬೇಲ್ ಅರಸರ ಕೈ ಕೆಳಗೆ ಸೆರೆಯಲ್ಲಿದ್ದಂಥದ್ದನ್ನ ನಾವು ನೋಡ್ತೇವೆ. ಆ ಸೆರೆಯಿಂದ 70 ವರ್ಷಗಳಾದ ನಂತರವಾಗಿ ದೇವರವರನ್ನ ಬಿಡುಗಡೆ ಮಾಡಿ ಕರೆತರುವಂಥದ್ದನ್ನ ನಾವು ಗಮನಿಸಬಹುದು. ಆ ಎಲ್ಲ ದೇವ ಜನಗಳ ಕಣ್ಣೀರನ್ನ, ವೇದನೆಯನ್ನ ದೇವರು ಕಂಡನು. ಅವರು ಮೊರೆ ಇಟ್ಟಾಗ ಅವರ ಕೂಗನ್ನ ದೇವರು ಆಲಿಸಿದನು. ಅದೇ ರೀತಿಯಾಗಿ ನೀವು ಕೂಡ ಒಂದು ವೇಳೆ ಕಣ್ಣೀರಿಡ್ತಾ ಇರ್ಬೋದು, ವೇದನೆಯಲ್ಲಿ ಇರ್ಬೋದು, ದೇವರನ್ನು ನೋಡಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಯಾವಾಗ ನನಗೆ ಬಿಡುಗಡೆ ಅಂತೇಳಿ ಯೋಚನೆ ಮಾಡ್ತಾ ಇರ್ಬೋದು. ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಬಿಡುಗಡೆಯ ಸಮಯವು ಅದು ಹತ್ತಿರವಾಗಿದೆ ಅಂತ ಹೇಳಿ. ನಿನಗೆ ವಿಧಿಸಿದಂತ ಎಲ್ಲ ಗಡು ತೀರಿತು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ. ಯೋಬನ ಪುಸ್ತಕ 38:10-11 ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನ ಕಟ್ಟಿ ಅಗುಳಿ ಕದಗಳನ್ನ ಹಾಕಿ ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ. ನಿನ್ನ ತೆರೆಗಳ ಹೆಮ್ಮೆಗೆ
ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟೆನು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ. ಸಮುದ್ರದ ಅಲೆಗಳಿಗೆ ಕೂಡ ದೇವರು ಒಂದು ಎಲ್ಲೆಯನ್ನಿಟ್ಟಿದ್ದಾನೆ. ಆ ಎಲ್ಲೆಯನ್ನ ಮೀರಿ ಆ ಅಲೆಗಳು ಬರೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ಕೂಡ ದೇವರು ಎಲ್ಲದಕ್ಕೂ ಕೂಡ ಒಂದು ಎಲ್ಲೆಯನ್ನಿಟ್ಟಿದ್ದಾನೆ. ಆ ಎಲ್ಲೆಯನ್ನ ಮೀರಿ ಯಾವ ಸಮಸ್ಯೆಗಳಾಗಲಿ, ಹೋರಾಟಗಳಾಗಲಿ, ಕಷ್ಟಗಳಾಗಲಿ ನಿನ್ನ ಮೇಲೆ ಬರೋದಿಲ್ಲ. ಆ ಎಲ್ಲೆ ಮೀರಿ ದೇವರು ಬರೋದಕ್ಕೆ ಅನುಮತಿ ಕೊಡೋದಿಲ್ಲ. ಅದಕ್ಕೆ ಒಂದು ತಡೆಯನ್ನ ದೇವರು ಇಟ್ಟಿದ್ದಾನೆ. ಬಿಡುಗಡೆಯ ಸಮಯವನ್ನ ಕೂಡ ದೇವರು ಅಲ್ಲಿ ಇಟ್ಟಿರುವಂತದನ್ನ ನಾವು ಕಾಣ್ತೇವೆ. ನನ್ನ ಪ್ರೀತಿಯ ದೇವ ಜನವೇ, ನಿಮ್ಮ ಎಲ್ಲ ನಿಟ್ಟುಸಿರು ದೇವರು ಕಂಡಿದ್ದಾನೆ. ನಿಮ್ಮ ಮೊರೆಯನ್ನ ದೇವರು ಆಲಿಸಿದ್ದಾನೆ. ನೀವು ಕೂಗುವಂತಹ ಶಬ್ದವನ್ನ ದೇವರು ಕೇಳ್ತಾ ಇದ್ದಾನೆ. ಅದಕ್ಕೆ ದೇವರು ನಿಮ್ಮ ನೋಡಿ ಹೇಳ್ತಾ ಇದ್ದಾನೆ, ನನ್ನ ಜನಗಳನ್ನ ಸಂತೈಸಿರಿ, ಅದರ ಜೊತೆಯಲ್ಲಿ ಹೃದಯಂಗಮವಾಗಿ ಮಾತಾಡಿ. ಅದಕ್ಕೆ ವಿಧಿಸಿದಂತೆ ಎಲ್ಲ ಗಡು ತೀರಿತು ಅಂತ ದೇವರು ಹೇಳ್ತಾ ಇದ್ದಾನೆ. ದೋಷ ಫಲವೆಲ್ಲ ನೆರವೇರಿತು ಅಂತ ದೇವರು ಹೇಳ್ತಾ ಇದ್ದಾನೆ. ನಿಮ್ಮನ್ನ ಶ್ರಮಿಸುವಂತ ದೇವರಾತನು, ನಿಮ್ಮನ್ನ ಮತ್ತೆ ಕನಿಕರಿಸುವಂತ ದೇವರಾತನು, ನಿಮ್ಮನ್ನ ಕಟ್ಟುವಂತ ದೇವರು, ನಡುವಂತ ದೇವರು, ಮೇಲೆಬ್ಬಿಸುವಂತ ದೇವರಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ದೇವ ಜನವೇ, ಏಷಾಯ 54:11 ದೇವರು ಹೇಳ್ತಾನೆ, ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರು ಸಂತೈಸದವಳೆ, ನಾನು ನಿನ್ನನ್ನು ಅಲಂಕರಿಸುವೆನೋ ಅಂತ ದೇವರು ಹೇಳ್ತಾರೆ. ನೀವು ಯಾರಿಂದಲೂ ಸಂತೈಸಲ್ಪಡದೇ ಇರ್ಬೋದು, ಕುಗ್ಗಿ ಹೋಗಿದ್ದೀರೋ, ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನಾನು ಮತ್ತೆ ನಿನ್ನನ್ನು ಅಲಂಕರಿಸುವೆನು. ನಿನ್ನನ್ನು ಕೆಡವಲ್ಪಟ್ಟಿರುವಂತ ಎಲ್ಲಾ ಕಾರ್ಯಗಳನ್ನ ಮತ್ತೆ ನಾನು ಕಟ್ಟುವೆನು ಅಂತ ಹೇಳಿ, ನಾನು ಮತ್ತೆ ನಿನ್ನನ್ನ ಎಬ್ಬಿಸಿ ಕಟ್ಟಡವಾಗುವಂತೆ ಮಾಡುವೆನು ಅಂತ ದೇವರು ಹೇಳ್ತಾ ಇದ್ದಾನೆ. ದೇವರು ನಿಮಗೆ ಕೃಪೆ ತೋರಿಸುವಂತಹ ಸಮಯ ಇದೆ. ಅದಕ್ಕೆ ನಿಯಮಿತ ಕಾಲ ಬಂದಿದೆ ಅಂತ ದೇವರು ಹೇಳ್ತಾ ಇದ್ದಾನೆ. ಹೌದು, ಕಳೆದ ರಾತ್ರಿ, ಕಳೆದ ವಾರ ಎಲ್ಲ ನೀವು ಪ್ರಾರ್ಥಿಸುವಂತ ಸಮಯಗಳಲ್ಲಿ ನಿಮ್ಮ ಕಣ್ಣೀರು ಅದು ಕೆಳಗಡೆ ಬೀಳುವಾಗ ನಿಮ್ಮ ವೇದ ಪುಸ್ತಕದ ಮೇಲೆ ಆ ಕಣ್ಣೀರು ಬಿದ್ದುದನ್ನ ಕೂಡ ದೇವರು ಕಂಡಿದ್ದಾನೆ. ಆ ಕಣ್ಣೀರನ್ನೆಲ್ಲ ದೇವರು ಒರೆಸುವನು, ನಿಮ್ಮನ್ನ ಆಶೀರ್ವದಿಸುವನು, ಮತ್ತೆ ನಿಮ್ಮ ಎಲ್ಲ ಕಾರ್ಯಗಳನ್ನ ಕಟ್ಟಿ ಸರಿಪಡಿಸುವನು, ನಿಮ್ಮನ್ನ ಮೇಲೆತ್ತಿ ಘನಪಡಿಸುವನು. ಎಲ್ಲಿ ನೀವು ಅವಮಾನ ಪಟ್ಟರೋ ಅಲ್ಲೇ ಕೀರ್ತಿ ಸ್ತೋತ್ರಗಳಿಗೆ ದೇವರು ನಿಮ್ಮನ್ನ ಗುರಿ ಮಾಡುವನು. ಅದಕ್ಕೆ ದೇವರು ಇವತ್ತು ಹೇಳ್ತಾ ಇದ್ದಾನೆ, ಅದಕ್ಕೆ ಗಡು ತೀರಿತು ಅಂತೇಳಿ, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು ಅಂತ ದೇವರು ಹೇಳ್ತಾ ಇದ್ದಾನೆ. ಅದರಿಂದ ಸಂತೋಷ ಪಡಿರಿ, ನಿಮ್ಮ ಕಣ್ಣೀರನ್ನ ಒರೆಸಿಕೊಳ್ಳಿರಿ, ಇನ್ನು ಅದ್ಭುತಗಳನ್ನ ನೀವು ನೋಡುವಿರಿ, ದೇವರ ಆಶ್ಚರ್ಯ ಕಾರ್ಯಗಳನ್ನ ನೀವು ಅನುಭವಿಸುವಿರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.